ದೃಢೀಕರಿಸಿ ಇಲ್ಲಿ ಸಾಕಷ್ಟು ಜನಗಳು ಕೂಡ ವ್ಯಕ್ತ ಆಗ್ತದೆ ಸರ್. ಆದ್ರೆ ಅವರ ಮುಂದಿನ ನಡೆ ಏನು ಅಂತ ಸಾಕಷ್ಟು ಮುಂದಿನ ನಡೆ ಜ್ಞಾನೋದಯ ಆಗಬೇಕು ಯಾರಿಗೆ ಹೈಕಮಾಂಡಕ್ಕೆ. ಇವೇನು ಮಾಡಿದ್ರು ಯಡಿಯೂರಪ್ಪ ಅವ್ರ ಮಗನ ಮಾತು ಕೇಳಿ ನಾನು ಹೊರಗೆ ಹಾಕಿದ್ರು. ನಾವು ಏನು ಒಂದು ಟೀಮ್ ಮಾಡಿದ್ದೀವಲ್ಲ, ನಾವೆಲ್ಲ ನಿರ್ಣಯ ಮಾಡಿದ್ದೀವಿ. ಪ್ರತಾಪ್ ಸಿಂಹ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ನಿಂಬಾಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ನಾವು ಎಲ್ಲಾ ಸಮುದಾಯದ ಒಬ್ಬೊಬ್ಬರು ನಾಯಕರು ಕೂಡಿ ಒಂದು ಪ್ರತಿಜ್ಞೆ ಮಾಡಿದ್ವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮುಂದೆ ದೇವರು ನಮಗೆ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಕೊಡೋದು, ಲೂಟಿ ಮಾಡೋದಿಲ್ಲ, ಜನ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋದು, ಹಿಂದುತ್ವ ರಕ್ಷಣೆ ಮಾಡ್ಕೊಡು. ನಾವೆಲ್ಲ ಮಾಡಿದ್ದೀವಿ. ಆದರೆ ವಿಜೇಂದ್ರ ಮತ್ತು ಅವ್ರ ಯಡಿಯೂರಪ್ಪ ಹಠ ಇಡೋದು, ಅಮಿತ್ ಶಾ ಮುಂದೆ ಕೂತು ಯತ್ನಾಳ್ ಹೊರಗೆ ಹಾಕದಿದ್ರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ, ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೋದಿಲ್ಲ, ಈ ರೀತಿ ಅಪಪ್ರಚಾರ ಏನು ಮಾಡಿದ್ರಲ್ಲ, ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡ್ತೀವಿ. ಅದು ಉಚ್ಚಾಟನೆ ಇವತ್ತು ಅವರಿಗೆ ಮ್ಯಾಗಿನವರಿಗೆ ಗೊತ್ತಾಗಿದೆ. ಅಮಿತ್ ಶಾ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ, ಇದೊಂದು ಬಹಳ ಬ್ಲಂಡರ್ ಮಿಸ್ಟೇಕ್ ನಾವು ಯತ್ನಾಳ್ ಹೊರಗೆ ಹಾಕಿದ್ದು. ಇವತ್ತಿನ ನಿನ್ನೆ ಒಂದೇನು ಕಾರ್ಯಕ್ರಮ ಇದೆಯಲ್ಲ, ಅದು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ, ಅಲ್ಲಿ ಔಷಧಕ್ಕೂ ನಮ್ಮ ಜನಾಂಗಿಲ್ಲ. ಆದರೆ ಅಲ್ಲಿ ಸಿಕ್ಕಂತ ಒಂದು ಬೆಂಬಲ, ಅಲ್ಲಿ ಸಿಕ್ಕಂತ ಹಿಂದುಳಿದವರು, ಒಕ್ಕಲಿಗರು, ದಲಿತರು ಏನು ಸಮುದಾಯ ಅದಾವಲ್ಲ, ಅವರು ನಿನ್ನೆ ಸುಮಾರು 10ರಿಂದ 15 ಸಾವಿರ ಜನ ಏನು ಕೂಡಿದವರು, ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ, ಹಿಂದುತ್ವ ರಕ್ಷಣೆಗಾಗಿ. ಯತ್ನಾಳ ಮುಖ್ಯ ಇಲ್ಲ, ಯತ್ನಾಳ ಯಾವ ಜಾತಿ ಮುಖ್ಯ ಇಲ್ಲ, ಯತ್ನಾಳ ಹಿಂದುತ್ವ ಪರವಾಗಿ ಇವತ್ತು ಗಟ್ಟಿ ಧ್ವನಿ ಅದಾನೆ. ಇಂಥವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಸನಾತನ ಧರ್ಮಕ್ಕೆ ಮತ್ತು ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡಬಹುದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತ. ನಾನೇನು ಒಂದು ದುಡ್ಡು ಖರ್ಚು ಮಾಡಿಲ್ಲ, ಯಾರಿಗೂ ಚಹಾ ಕುಡಿಸಿಲ್ಲ, ಊಟ ಮಾಡಿಸಿಲ್ಲ, ಬಸ್ಸುಗಳು ಕಳಿಸಿಲ್ಲ, ಏನು 500 ರೂಪಾಯಿ ಕೊಟ್ಟಿಲ್ಲ. ಇದು ಏನು ತೋರಿಸ್ಕೊಡ್ತದಂದ್ರೆ ಕರ್ನಾಟಕದಲ್ಲಿ 2028ಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಹಿಂದೆ ಹೆಂಗೆ ವೀರೇಂದ್ರ ಪಾಟೀಲ್ರಿಗೆ ಕರ್ನಾಟಕ ಜನ 184 MLA ಕೊಟ್ಟಿದ್ರಲ್ಲ, ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.